ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಕಳೆದ ಕೆಲವು ತಿಂಗಳುಗಳಿಂದ ಕರ್ನಾಟಕದ ಸಾಮಾಜಿಕ ವಾತಾವರಣ ಕಲುಷಿತಗೊಳ್ತಾ ಇದೆ. ಎಲ್ಲರೂ ಕೂಡ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೂ ಕೂಡ ಈ ತೋಟಕ್ಕೆ ಬೆಂಕಿ ಹಚ್ಚಲಾಗಿದೆ. ಈ ತೋಟದ ಒಳಗಡೆ ಇರುವ ಗಿಡಗಂಟಿಗಳನ್ನು ಕಡಿಯಲಾಗಿದೆ. ರಕ್ತ ಎಲ್ಲರಿಗೂ ಹೆಚ್ಚು ಪ್ರಿಯವಾಗಿ ಕಾಣ್ತಾ ಇದೆ. ಕೋಮು ಭಾವನೆ ಎಲ್ಲೆಡೆಗೆ ವಿಸ್ತರಿಸ್ತಾ ಕೋಮು ಸಂಘರ್ಷ ಉಂಟಾಗಿದೆ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಮುಕ್ತವಾಗಿ ಮಾತನಾಡುವ ವಾತಾವರಣ ಇಲ್ಲ. ದಿನದಿಂದ ದಿನಕ್ಕೆ ಒಂದೊಂದೇ ಇಶ್ಯೂಗಳನ್ನು ತೆಗೆದುಕೊಂಡು ಸಮಾಜವನ್ನು ಒಡೆಯುವ ಕೆಲಸವನ್ನು ಬಜರಂಗ ದಳದಂಥ ಸಂಘಟನೆಗಳು, ಶ್ರೀರಾಮ್ ಸೇನೆಯಂಥ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಗಳು ನಡೆಸ್ತಾ ಇವೆ. ಇದಕ್ಕೆಲ್ಲ ಸರ್ಕಾರ ಮೂಕ ಪ್ರೇಕ್ಷಕನಂತೆ ನಿಂತಿದೆ. ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ನಿರ್ವಹಿಸ್ತಾ ಇಲ್ಲ. ಇದರ ಮೇಲೆ ನಿಯಂತ್ರಣ ಹೇರಬೇಕಾದಂಥದ್ದು ಕೆಲಸ ಏನಿದೆ ಅದನ್ನು ಮಾಡ್ತಾ ಇಲ್ಲ. ಜೊತೆಗೆ ನಮಗೆ ಗೊತ್ತಿರುವ ಹಾಗೆ ಏನು ಗೋರಿಪಾಳ್ಯದಲ್ಲಿ ನಡೆದಂತಹ ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಲಾಭ ಪಡೆಯುವ ಉದ್ದೇಶದಿಂದ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಸ್ಥೈರ್ಯವನ್ನು ಗೆಡಿಸುವ ಕೆಲಸ ನಡೀತಾ ಇದೆ. ಸೊ ಇಡೀ ಪ್ರಕರಣವನ್ನ ಈಗ ಸಿಒಡಿಗೆ ಕೊಡುವ ಮೂಲಕ ಬೆಂಗಳೂರಿನ ಪೊಲೀಸರು ನಿಸ್ಸಹಾಯಕರಾಗಿದ್ದಾರೆ. ಅಂದರೆ ಒಂದು ವ್ಯವಸ್ಥೆಯನ್ನ ಯಾರು ಆರೋಗ್ಯಪೂರ್ಣವಾಗಿ ಮುನ್ನಡೆಸಬೇಕೋ ಅವರೇ ವ್ಯವಸ್ಥೆಯನ್ನ ಕೆಡಿಸುವ ಕೆಲಸಕ್ಕೆ ನಿಂತಿದ್ದಾರೆ. ಇದು ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತಾ ಇದೆ. ಇವತ್ತು ನಾನು ಈ ಬಗ್ಗೆ ಮಾತನಾಡುವುದು ಏನು ಅಂತಂದ್ರೆ, ಬಿಜೆಪಿಯ ಒಳಗಡೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ. ಭಾರತೀಯ ಜನತಾ ಪಕ್ಷದ ಎಲ್ಲರೂ ಕೂಡ ಈ ಬೆಳವಣಿಗೆಯಿಂದ ಸಂತುಷ್ಟರಾಗಿದ್ದಾರೆ. ಈ ಬೆಳವಣಿಗೆ ತಮಗೆ ರಾಜಕೀಯ ಲಾಭವನ್ನು ತಂದುಕೊಡುತ್ತೆ ಅಂತ ಬಿಜೆಪಿ ಎಲ್ಲ ನಾಯಕರು ಅಂದುಕೊಂಡಿದ್ದಾರೆ. ಇಲ್ಲ, ಬಿಜೆಪಿಯ ಒಳಗಡೆ ಇದು ತಲ್ಲಣವನ್ನ ಉಂಟು ಮಾಡಿದೆ. ಇದು ಎಲ್ಲರಿಗೂ ಕೂಡ ಸಮಾಧಾನವನ್ನ ಸಂತೋಷವನ್ನ ಕೊಡುವ ವಿಚಾರ ಉಳಿದಿಲ್ಲ. ಬಹಳಷ್ಟು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಮತವನ್ನ ಕಳೆದುಕೊಳ್ಳುವ ಮೂಲಕ ಮಾತ್ರ ಅಲ್ಲ, ಸಮಾಜದಲ್ಲಿ ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡುವ ಜನ ಇದಾರಲ್ಲ ಅವರ ಮತಗಳನ್ನು ನಾವು ಕಳೆದುಕೊಳ್ತೀವಿ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಆದ್ರಿಂದ ಬಹಳಷ್ಟು ಜನರಿಗೆ ಪಕ್ಷದ ನೀತಿಯ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ ಅವರಿಗೆ. ಯಾಕೆಂದ್ರೆ ಪಕ್ಷದ ಶಿಸ್ತಿನ ಚೌಕಟ್ಟು. ಆದ್ರಿಂದ ಬಹಳಷ್ಟು ಜನ ಈ ರೀತಿ ಆಲೋಚನೆ ಮಾಡುವ ಬಿಜೆಪಿ ನಾಯಕರು ಮೌನದ ಮೊರೆ ಹೋಗಿದ್ದಾರೆ. ಕೆಲವು ಸಿಟಿ ರವಿ ಅಂತ ಅವರು ರಾಜಕೀಯ ಲಾಭಕ್ಕಾಗಿ ಯಾರು ಈ ಕೋಮು ರಾಜಕಾರಣವನ್ನ ಮಾಡ್ತಾನೆ ರಾಜಕೀಯದಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ, ಅವರು ಮಾತ್ರ ಮಾತನಾಡ್ತಿದ್ದಾರೆ. ಆದರೆ ಈ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗಲ್ಲ. ಅದು ಬೇರೆ ಬೇರೆ ರೂಪದಲ್ಲಿ ಹೊರಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಚ್ ವಿಶ್ವನಾಥ್ ಅವರು ಸತತವಾಗಿ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಇನ್ನೊಬ್ಬರು ಶಾಸಕರು ಮಾತನಾಡ್ತಾ ಇದ್ದಾರೆ. ನಾನು ಇವತ್ತು ನನಗೆ ಬಹಳ ಮಹತ್ವದ್ದಾಗಿ ಕಾಣೋದೇನು ಅಂತಂದ್ರೆ, ಕಾನೂನು ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿರೋ ಮಾತು. ಫಸ್ಟ್ ಈ ಮಾತಿಗಾಗಿ ನಾನು ಅವ್ರನ್ನ ಕಾಂಗ್ರಾಚುಲೇಟ್ ಮಾಡಬೇಕು. ಯಾಕೆಂದ್ರೆ ಈ ಮಾತನಾಡುವ ಧೈರ್ಯವನ್ನ ಮಾಧುಸ್ವಾಮಿ ತೋರಿಸಿದ್ದಾರೆ. ಸೊ ಜನತಾ ಪರಿವಾರದಿಂದ ಬಂದ ನಾಯಕ ಅವರು, ಅವರಿಗೆ ಮೂಲಭೂತವಾಗಿ ಕೋಮುವಾದಿ ರಾಜಕಾರಣದಿಂದ ಬಂದವರಲ್ಲ. ಅವರು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದಾರೆ. ಸೊ ಯಾರು ವ್ಯಾಪಾರ ನಡೆಸುವುದೇನಿದೆ ಆ ವ್ಯಾಪಾರ ನಡೆಸುವುದು ಸಂವಿಧಾನಬದ್ಧವಾದ ಹಕ್ಕು. ಯಾರು ಎಲ್ಲಿ ಬೇಕಾದರೂ ವ್ಯಾಪಾರ ನಡೆಸಬಹುದು. ಅದನ್ನ ಹತ್ತಿಕ್ಕುವ, ಅದನ್ನ ತಡೆಯುವ ಹಕ್ಕು ಯಾರಿಗೂ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಜೆ.ಸಿ. ಮಾಧುಸ್ವಾಮಿ ಹೇಳಿದ್ದಾರೆ. ಇದು ಬಿಜೆಪಿ ಒಳಗಡೆ ಒಂದು ರೀತಿಯ ತಲ್ಲಣವನ್ನ ಉಂಟು ಮಾಡಿದೆ. ಸಂಘ ಪರಿವಾರದಿಂದ ಬಂದವರು ಏನಿದ್ದಾರೆ ಅವರಿಗೆ ಆತಂಕವನ್ನು ಉಂಟು ಮಾಡಿದೆ. ಸೊ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿದ್ದಾರೆ, ಇಂತಹ ಕೆಲಸವನ್ನು ಯಾರು ಯಾವ ಸಂಘಟನೆ ನಡೆಸುತ್ತೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಅವರು ಕಾನೂನು ಸಚಿವ. ಇದು ನಿನ್ನೆ ಒಂದು ರೀತಿಯ ಬಿಜೆಪಿಯ ಒಳಗಡೆ ತಲ್ಲಣ ಮೂಡಿಸ್ತು. ಹಾಗೆ ವರದಿಗಾರರು ಈ ಬಗ್ಗೆ ಮುಖ್ಯಮಂತ್ರಿಯವರನ್ನ ಪ್ರಶ್ನಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತಿದ್ದಾರೆ. ಅವರು ತಮ್ಮ ಹೃದಯದ ಮಾತನ್ನ ಕೇಳ್ತಾರೆ ಅಂತ ನನಗೆ ಅನಿಸಲ್ಲ. ಯಾಕಂದ್ರೆ ಸ್ಟಿಲ್ ಐ ಬಿಲೀವ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಕೋಮುವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅವರ ಪರಂಪರೆ ಅಲ್ಲ, ಅದು ಅವರ ನಂಬಿಕೆ ಅಲ್ಲ, ಅವರು ಬೆಳೆದು ಬಂದ ವಾತಾವರಣ ಕೂಡ ಅಲ್ಲ.
ಸುಮಾರು 2010ರವರೆಗೆ ಅವರು ಜನತಾ ಪರಿವಾರದ ಜೊತೆ ಇದ್ದಂಥ ನಾಯಕ. ಸೊ ಅದರಿಂದ ಅವರು ಕೋಮುವಾದಿಯಾಗಿ ತಕ್ಷಣ ಬದಲಾಗೋದು ಕಷ್ಟ. ಆದರೆ ಅವರ ಕೈ ಕಾಲುಗಳನ್ನು ಕಟ್ಟಿ ಹಾಕಲಾಗಿದೆ, ಅವರ ಬಾಯಿಯನ್ನು ಕಟ್ಟಿ ಹಾಕಲಾಗಿದೆ, ಅವರಿಗೆ ಕಿವಿ ಕೇಳದಂತೆ ಮಾಡಲಾಗಿದೆ, ಅವರು ಕಣ್ಣು ಏನನ್ನು ನೋಡದಂತೆ ಮಾಡಲಾಗಿದೆ. ಸೊ ಅವರು ನಿನ್ನೆ ಒಂದು ಮಾತನ್ನ ಜೇಸು ಮಾಧುಸ್ವಾಮಿ ಅವರು ಆಡಿರುವ ಮಾತಿನ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಒಂದು ಪ್ರತಿಕ್ರಿಯೆ ನೀಡಿದರು. ನಾನು ಜೇಸು ಮಾಧುಸ್ವಾಮಿಯವರ ಜೊತೆ ಮಾತನಾಡ್ತೇನೆ, ನೋಡೋಣ ಅಂತಂದ್ರು. ಇದು ಹಾರಿಕೆಯ ಮಾತು. ನಾನು ಮುಖ್ಯಮಂತ್ರಿಗಳಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ನಾನು ನಿರೀಕ್ಷಿಸಿದ್ದು ಜೇಸು ಮಾಧುಸ್ವಾಮಿ ಅವರು ಯಾವ ಮಾತನ್ನ ಆಡಿದ್ರೋ ಆ ಮಾತು ಮುಖ್ಯಮಂತ್ರಿಗಳಿಂದ ಬರಬೇಕಾಗಿತ್ತು. ಯಾಕಂದ್ರೆ ಅವರು ಈ ಸರ್ಕಾರದ ಮುಖ್ಯಮಂತ್ರಿಗಳು ಅಂದ್ರೆ ಅವ್ರು ಯಾವುದೋ ಪಕ್ಷಕ್ಕೋ ಸಂಘಟನೆಗೋ ಸೇರಿದವರು ಮಾತ್ರ ಅಲ್ಲ. ಅವರು ಕರ್ನಾಟಕದ ಮುಖ್ಯಮಂತ್ರಿ, ಅವರು ನಮ್ಮೆಲ್ಲರ ಮುಖ್ಯಮಂತ್ರಿ. ನಮ್ಮೆಲ್ಲರ ಅಂದ್ರೆ ಹಿಂದೂಗಳು, ಪಾರ್ಸಿಗಳು, ಯಾರೇ ಇರಲಿ, ಇಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲರನ್ನೂ ಪ್ರತಿನಿಧಿಸಬೇಕಾದಂತಹ ಹೊಣೆಗಾರಿಕೆ ಮುಖ್ಯಮಂತ್ರಿಗಳು. ಅವರು ಕೇವಲ ಪಾರ್ಟಿಸನ್ ಆಗಿರೋದಕ್ಕಾಗಲ್ಲ. ಒಂದೊಮ್ಮೆ ಮುಖ್ಯಮಂತ್ರಿಗಳೇ ಪಾರ್ಟಿಸನ್ ಆದ್ರೆ, ಒಂದೊಮ್ಮೆ ಮುಖ್ಯಮಂತ್ರಿಗಳೇ ಬಜರಂಗ ದಳದಂತೆ, ಮುಖ್ಯಮಂತ್ರಿಗಳೇ ಶ್ರೀರಾಮ್ ಸೇನೆಯಂತೆ, ಮುಖ್ಯಮಂತ್ರಿಗಳೇ ಹಿಂದೂ ಉಳಿದ ಸಂಘಟನೆಗಳಂತ ವರ್ತನೆ ಮಾಡಿದ್ರೆ ಆ ಸಮಾಜ ಉಳಿಯಲ್ಲ. ಮತ್ತು ಅವರು ಆ ಸ್ಥಾನದಲ್ಲಿರೋದಕ್ಕೆ ಸಂವಿಧಾನದ ಪ್ರಕಾರ ಅವರಿಗೆ ಅರ್ಹತೆ ಕೂಡ. ಸೊ ಜೇಸು ಮಾಧುಸ್ವಾಮಿ ಅವರು ಆಡಿರುವ ಮಾತೇನಿದೆ ಆ ಮಾತನ್ನ ಮುಖ್ಯಮಂತ್ರಿಗಳು ಆಡಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತಾರೆ ನೋಡಿ, ಎಲ್ಲವನ್ನ ಸಮಾಧಾನ ಮಾಡಿಸ್ಕೊಂಡು ಹೋಗೋಣ ಅಂತ ಆ ಕೆಲಸವನ್ನ ಮಾಡಿದ್ರು. ನಾನು ಮುಖ್ಯಮಂತ್ರಿಗಳಿಂದ ಇದನ್ನು ನಿರೀಕ್ಷಿಸಲ್ಲ. ಅವರು ನಮ್ಮೆಲ್ಲರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ನಾನು ತುಂಬಾ ಹತ್ತಿರದಿಂದ ಬಲ್ಲೆ. ಸೊ ಅವರಿಂದ ನಾನು ನಿರೀಕ್ಷೆ ಮಾಡುವುದರಿಂದ ಈ ಎಲ್ಲದರ ನಡುವೆ ರಾಜ್ಯದ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬರಬೇಕಾದಂತಹ ಹೊಣೆಗಾರಿಕೆ ಏನಿದೆ ಅದು ಬೊಮ್ಮಾಯಿಯವರ ಮೇಲಿದೆ. ಇವತ್ತು ಅವರು ಅಧಿಕಾರದಲ್ಲಿ ಇರ್ಬೋದು, ಇವತ್ತು ಸಂಘ ಪರಿವಾರಕ್ಕೆ ಹೆದರ್ಬಿಟ್ಟು ಅವರು ಕುಳಿತುಕೊಂಡ್ರೆ ಇತಿಹಾಸ ಅವರನ್ನ ಎಂದು ಕ್ಷಮಿಸಲ್ಲ. ಇತಿಹಾಸದಲ್ಲಿ ದಾಖಲಾಗುತ್ತೆ. ಬೊಮ್ಮಾಯಿ ಅನ್ನುವ ಮುಖ್ಯಮಂತ್ರಿ ಒಬ್ಬರಿದ್ರು, ಅವರು ಈ ಪುಂಡ್ರರ ಮಾತಿನಂತೆ ನಡ್ಕೊತಾ ಇದ್ದರು, ಪುಂಡ್ರರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವುದು ಇತಿಹಾಸದಲ್ಲಿ ದಾಖಲಾಗುತ್ತೆ. ಅದು ಬೇಕಾಗಿಲ್ಲ, ಯಾಕಂದ್ರೆ ಅವರು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತೆ, ಇದೇ ಒಂದು ಸನ್ನಿವೇಶದಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರೆ ಏನಾಗ್ತಿತ್ತು. ಇಂತಹ ಒಂದು ಘಟನೆಗಳೇನಿವೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಡೆದಿದೆ. ಆಗ ಗಟ್ಟಿ ದನಿಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದರು, ಈ ಪುಂಡ್ರಗಳೇನಿವೆ ನೀವು ನಿಲ್ಲಿಸದೇ ಇದ್ರೆ ನಿಮ್ಮನ್ನ ಬಡದು ಒಳಗಾಗ್ತೀನಿ ಅಂತ. ನೀವೆಲ್ಲ ಬಾಯಿ ಮುಚ್ಕೊಂಡಿರಿ ಎಂದು, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ಕೆಲಸ ಮಾಡಬೇಡಿ ಅಂದರು ಯಡಿಯೂರಪ್ಪನವರಿಗಿರುವ ಧೈರ್ಯ ಏನಿದೆ ಆ ಧೈರ್ಯ ಯಾಕೆ ಬೊಮ್ಮಾಯಿಯವರಿಗೆ ಬರಲ್ಲ? ಅದಕ್ಕೆ ರಾಜಕೀಯ ಕಾರಣ ಕೂಡ ಇರಬಹುದು. ಯಡಿಯೂರಪ್ಪನವರಿಗೆ ಒಂದು ನಿಯಂತ್ರಣ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಇತ್ತು. ಇವರಿಗೆ ಅಂತ ನಿಯಂತ್ರಣ ಇಲ್ಲ. ಆದರೆ ನಿಯಂತ್ರಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಯಾವ ಸ್ಟ್ಯಾಂಡ್ ತಗೋಬೇಕು ಆ ಸ್ಟ್ಯಾಂಡ್ ಅನ್ನ ಬೊಮ್ಮಾಯಿಯವರು ತೆಗೆದುಕೊಳ್ಳದಿದ್ರೆ ಅವ್ರ ಅಧಿಕಾರದಲ್ಲಿ ಏನು ಪ್ರಯೋಜನ? ಯಾಕೆ ಅಧಿಕಾರದಲ್ಲಿ ಇರಬೇಕು? ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ ಸ್ವಾಮಿ, ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ. ನಿಮ್ಮ ಗುರು, ರಾಜಕೀಯ ಗುರು, ನಿಮ್ಮನ್ನ ಬಿಜೆಪಿಗೆ ತಂದಂಥವ್ರು ಯಡಿಯೂರಪ್ಪ ಹಾಗೆ ನೋಡಿದ್ರೆ ಸಂಘ ಪರಿವಾರದಿಂದ ಬಂದವರು, ಚಡ್ಡಿ ಹಾಕೊಂಡು ಕವಾಯತ್ ಮಾಡಿದವರು, ಕೈ ಲಾಠಿ ಹಿಡ್ಕೊಂಡವರು, ಸದಾ ಅವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾ ಹೋದವರು. ಆದ್ರೆ ಅವರು ಮುಖ್ಯಮಂತ್ರಿ ಆದ್ಮೇಲೆ ಈ ಕಮ್ಯುನಲ್ ರಾಜಕಾರಣಕ್ಕೆ ಒಂದು ಮಿತಿಯನ್ನ ಮೀರಿ ಅವಕಾಶ ಕೊಡ್ತಿರ್ಲಿಲ್ಲ. ಅಥವಾ ಇಂಥ ಪುಂಡರ ಸಂಘಟನೆಗಳಿವೆ, ಆ ಸಂಘಟನೆಗಳನ್ನ ನಿಯಂತ್ರಣದಲ್ಲಿಡೋದು ಗೊತ್ತಿತ್ತು ಅವರಿಗೆ. ಪ್ರಮೋದ್ ಮುತಾಲಿಕ್ ಅಂತ ವ್ಯಕ್ತಿಯನ್ನ ಅವರು ಹೆದರಿಸಬಲ್ಲವರಾಗಿದ್ದರು. ನಿನ್ನದು ಗೊತ್ತು ಕುತ್ಗಳಯ್ಯ ಅಂತ ಹೇಳಬಲ್ಲವರಾಗಿದ್ದರು. ಮುಖ್ಯಮಂತ್ರಿಗೆ ಅಂತ ಒಂದು ಶಕ್ತಿ ಬೇಕು, ಯಾಕಂದ್ರೆ ಅದು ಸ್ಥಾನ. ಆ ಸ್ಥಾನ ಗೌರವವನ್ನು ಬೊಮ್ಮಾಯಿ ಕಾಪಾಡದೇ ಇದ್ರೆ ಇತಿಹಾಸದಲ್ಲಿ ಅವರ ಇಡೀ ಮುಖ್ಯಮಂತ್ರಿ ಅವಧಿ ಅದು ಕಪ್ಪು ಅಕ್ಷರಗಳಲ್ಲಿ ಬರೆದಿಡುವಂತದ್ದಾಗುತ್ತೆ. ಬೊಮ್ಮಾಯಿ ಅದಕ್ಕೆ ಅವಕಾಶ ಕೊಡಬಹುದು. ಈ ಬೊಮ್ಮಾಯಿಯವರ ಮೌನ ಸರ್ಕಾರ ಇಂಡೈರೆಕ್ಟ್ಲಿ ಇಂಥ ಚಟುವಟಿಕೆಗಳಿಗೆ ಅವಕಾಶ ಕೊಡೋದೇನಿದೆ ಅದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಹೋಗೋದಕ್ಕೆ ಮತ್ತು ಒಂದಾದ ಮೇಲೆ ಒಂದೊಂದು ಇಶ್ಯೂವನ್ನ ತೆಗೆದುಕೊಂಡು ಬೆಂಕಿ ಹಚ್ಚೋದಕ್ಕೆ ಕಾರಣ ಆಗಿದೆ. ಲೇಟೆಸ್ಟ್ ನಿನ್ನೆ ಬಂದಂತಹ ವರದಿ, ಅದೇ ದಕ್ಷಿಣ ಕನ್ನಡದ ಯಾವ ಸ್ವಾಮಿ ಅಂತ, ರಾಜಶೇಖರ ಆನಂದ ಸ್ವಾಮಿ ಅಂತ ಅವ್ರೇನೋ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅಕ್ಕಪಕ್ಕದಲ್ಲಿ
ಈ ಶಾಲು ಹಾಕಿಕೊಂಡಂತಹ ಪಡೆ ಇತ್ತು. ಅವರು ಹೇಳಿದ್ರು, ಲವ್ ಜಿಹಾದ್ ಅನ್ನ ತಡೆಯುವುದಕ್ಕಾಗಿ ನಾವು ಟಾಸ್ಕ್ ಫೋರ್ಸ್ ಮಾಡ್ತೀವಿ. ಆ ಟಾಸ್ಕ್ ಫೋರ್ಸ್ ನಲ್ಲಿ ಲಾಯರ್ ಇಂದ ಹಿಡಿದು ಎಲ್ಲ ಇರ್ತಾರೆ. ಏನ್ ಮಾಡುತ್ತೆ ಈ ಟಾಸ್ಕ್ ಫೋರ್ಸು? ಅದು ಈ ಲವ್ ಜಿಹಾದ್ಗೆ ಸಂಬಂಧಪಟ್ಟ ಹಾಗೆ ಅದು ಎಲ್ಲೆಡೆಗೆ ಓಡಾಡಿ ನೋಡಿ ಎಲ್ಲಿ ಹಿಂದೂ ಮತ್ತು ಮುಸ್ಲಿಂ ಯುವಕ ಯುವತಿಯರಿದ್ದಾರೆ ಅದನ್ನು ಪತ್ತೆ ಮಾಡುತ್ತಂತೆ. ಅವ್ರು ಯಾರು ಹಿಂದೂ ಮುಸ್ಲಿಂ ಯುವತಿಯರ ಜೊತೆಯಾಗಿ ಹೋದರೆ ಅವರನ್ನ ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತಂತೆ. ಅದನ್ನ ಲಿಸ್ಟ್ ಮಾಡುತ್ತಂತೆ, ಒಂದು ಪಟ್ಟಿಯನ್ನ ಮಾಡುತ್ತಂತೆ. ಪಟ್ಟಿಯನ್ನ ಮಾಡೋದು ಮಾತ್ರ ಅಲ್ಲ, ಆ ಪಟ್ಟಿಯನ್ನ ಇಟ್ಟುಕೊಂಡು ಅವ್ರ ಮೇಲೆ ನಿಗಾ ವಹಿಸುವ ಕೆಲಸವನ್ನು ಮಾಡುತ್ತೆ. ನಿಗಾ ವಹಿಸುವುದು ಅಂದ್ರೆ ಏನು? ಅವರನ್ನು ಹೆದರಿಸುವುದು, ಅವರನ್ನು ಬೆದರಿಸುವುದು, ಹಿಂದೂ ಮತ್ತು ಮುಸ್ಲಿಂ ಯುವಕ ಯುವತಿಯರ ಜೊತೆಯಾಗಿ ಹೋಗದಂತೆ ನೋಡಿಕೊಳ್ಳೋದು. ಈ ಕೆಲಸವನ್ನ ಈ ಟಾಸ್ಕ್ ಫೋರ್ಸ್ ಮಾಡುತ್ತಂತೆ. ಸೊ ಇದು ಯಾವ ಪರಿಣಾಮವನ್ನು ಬೀರುತ್ತೆ ನೋಡಿ. ಜನತಂತ್ರ ವ್ಯವಸ್ಥೆಯಲ್ಲಿ ಕ್ಯಾಸ್ಟ್ಗೆ 4 ಜನ ವ್ಯಕ್ತಿಗಳಿಗೆ ಇಂತಹ ಟಾಸ್ಕ್ ಫೋರ್ಸ್ ಮಾಡುವ ಅಧಿಕಾರವನ್ನು ಕೊಟ್ಟವರು ಯಾರು? ಅದು ಕಾನೂನಿಗೆ ವಿರುದ್ಧವಾದ, ಅದು ಪೊಲೀಸರ ಕೆಲಸ. ಯಾವುದು ಲವ್ ಜಿಹಾದ್, ಯಾವುದು ಲವ್ ಜಿಹಾದ್ ಅಲ್ಲ ಪ್ರಕರಣಗಳಿದೆಯಾ? ಆಯ್ತು, ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಲವ್ ಮಾಡೋದು ಎದಾಕೊಂಡು. ಆದ್ರೆ 2 ಹೃದಯಗಳು ಪ್ರೀತಿಸಿದ್ರೆ ಅದಕ್ಕೆ ನೀವು ಕೋಪ್ ಬಣ್ಣವನ್ನು ಕೊಡ್ತೀರಾ? ಅದನ್ನ ನಿಮ್ಮ ದೃಷ್ಟಿಯಲ್ಲಿ ನೋಡ್ತೀರಾ? ಅದನ್ನ ನೀವು ನಿಮ್ಮ ಕೇಸರಿ ಶಾಲನ್ನ ಹಾಕಿಕೊಂಡು 2 ಹೃದಯಗಳು ಮಾತನಾಡುವಾಗ, ಪಿಸುಗುಡುವಾಗ, ಪ್ರೀತಿಸುವಾಗ, ತಮ್ಮನ್ನ ತಾವು ಅರ್ಪಿಸಿಕೊಳ್ಳುವಾಗ ಅಲ್ಲಿ ಮಧ್ಯಪ್ರವೇಶ ಮಾಡ್ತೀರಾ ನೀವು? ನಿಮಗೆ ಅಧಿಕಾರವನ್ನು ಕೊಟ್ಟವರು ಯಾರು? ಒಂದೊಮ್ಮೆ ನೀವೇ ಈ ಕೆಲಸ ಮಾಡ್ತಿದ್ದೀರಿ. ಸರ್ಕಾರ ಯಾಕೆ ಬೇಕು? ಪೊಲೀಸರು ಯಾಕೆ ಬೇಕು? ಪೊಲೀಸರನ್ನೆಲ್ಲ ಪೊಲೀಸ್ ಇಲಾಖೆ ನಿಲ್ಲಿಸ್ಬಿಟ್ಟು ಎಲ್ಲ ಸಂಘ ಪರಿವಾರದವ್ರಿಗೆ ವಹಿಸ್ಕೊಟ್ಬಿಡಿ. ಪೊಲೀಸ್ ಇಲಾಖೆ ಮುಚ್ಚಿಬಿಡಿ. ಯಾಕೆ ಪೊಲೀಸ್ ಇಲಾಖೆನ ಇಟ್ಕೊಂಡಿದ್ದೀರಿ? ಯಾಕೆ ಸರ್ಕಾರ ಬೇಕು? ಎಲ್ಲ ಅಧಿಕಾರವನ್ನ, ಆಡಳಿತವನ್ನ ಸಂಘ ಪರಿವಾರಕ್ಕೆ ವಹಿಸ್ಕೊಟ್ಟು ನೀವು ಹಿಮಾಲಯಕ್ಕೆ ಹೋಗಿ, ಹಿಮಾಲಯ ಕೂತ್ಕೊಂಡು ಧ್ಯಾನ ಮಾಡಿ, ಆ ಕೆಲಸ ಮಾಡಿ. ನೀವು ಯಾಕೆ ಬೇಕು? ಈಗ ಹುಬ್ಬಳ್ಳಿಯಿಂದ ಇನ್ನೊಂದು ವರದಿ ಬಂದಿದೆ. ಅದು ಲವ್ ಜಿಹಾದ್ ಪ್ರಕರಣ ಅಂತ ಹೇಳಲಾಗಿತ್ತು. ಆ ಹುಡುಗಿ ಬಂದು ವಿಡಿಯೋ ಮಾಡಿ, ಇಲ್ಲ ನಾನು ಪ್ರೀತಿಸಿದ್ದೀನಿ ಆ ಹುಡುಗನ, ನಾನು ಜೊತೆಯಾಗಿದ್ದೀನಿ. ಅವ್ರ ಮನೆಯವರು ಇದು ಲವ್ ಜಿಹಾದ್ ಅನ್ನೋದು ಬಹಳ ಸ್ಪಷ್ಟವಾದ್ದು. ಈ ಭಾರತೀಯ ಸಮಾಜದಲ್ಲಿ ಈ ಒಂದು ಅಂತರ್ಕೋಮ ವಿವಾಹವನ್ನು 10 ಬೇಗ ಕುಟುಂಬ ವರ್ಗದವರು ಒಪ್ಕೊಳ್ಳಲ್ಲ. ಅದು ಇದು ಲವ್ ಜಿಹಾದ್ ಅಂತ ಅವ್ರು ಹೇಳೇ ಹೇಳ್ತಾರೆ. ಆದ್ರೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಏನ್ ಹೇಳ್ತಾರೆ, ಅವ್ರು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದು ಮುಖ್ಯ. ಅದು ಅವರ ಜವಾಬ್ದಾರಿ, ಅವರ ಹೊಣೆಗಾರಿಕೆ. ನೀವು ಮಾತ್ರ ಗ್ರೇಟು. ಅವ್ರು ಪ್ರೀತಿಸುವವರು, ಅವರಿಗೆ ಒಂದು ಏಜ್ ಆಗಿದ್ರೆ, ವಯಸ್ಸಾಗಿದ್ರೆ ಅವರು ಪ್ರೀತಿಸೋ ಹಕ್ಕಿಲ್ವ ಅವರಿಗೆ? ಅವ್ರು ಪ್ರೀತಿಸಬೇಕಾದ್ರೆ ಪ್ರಮೋದ್ ಮುತಾಲಿಕನ ಇನ್ನೊಬ್ಬರು ಕೇಳ್ಕೊಂಡು ಪ್ರೀತಿಸ್ಬೇಕು. 4 ಜನ ಕೇಸರಿ ಶಾ ಹಾಕಿಕೊಂಡು ಬಂದು ಗಲಾಟೆ ಹೊಡಿತಾರೆ ಅಂತ ಹೇಳಿ ಅವರು ಮಾತು ಕೇಳ್ಕೊಂಡು ಪ್ರೀತಿಸಬೇಕು ಜಗತ್ತಿನಲ್ಲಿ? ಪ್ರೀತಿಸುವುದಕ್ಕೂ ಪರ್ಮಿಷನ್ ಬೇಕಾ ಇಲ್ಲಿ? ಆ ಪರ್ಮಿಷನ್ ಕೊಡುವ ಅಧಿಕಾರವನ್ನು ನಿಮಗೆ ಕೊಟ್ಟವ್ರು ಯಾರು? ಅದು ನಿನ್ನೆ ಈ ಘಟನೆಗೆ ನಂತರ ಹುಡುಗಿ ಆ ವಿಡಿಯೋ ಮಾಡಿದ ಮೇಲೆ, ಹೇಳಿದ ಮೇಲೆ, ಅಲ್ಲಿಯ ಯಾವುದೋ ಒಬ್ಬ ಬಿಜೆಪಿ ಮರಿಪುಡಾರಿ, ಅವನು ಯಾವುದೋ ಪ್ರಾಧಿಕಾರದ ಅಧ್ಯಕ್ಷನು, ಅದರ ಲೆಟರ್ ಹೆಡ್ ನಲ್ಲಿ ಬರೀತಾನ. ಏನ್ ಮಾಡಬೇಕು? ಲವ್ ಜಿಹಾದ್ ನಡೆದಂತ ಸಂದರ್ಭದಲ್ಲಿ ಲವ್ ಜಿಹಾದ್ಗೆ ಸಂಬಂಧಿಸಿದ ಹುಡುಗಿ ಇದ್ದಾಳಲ್ಲ, ಅವಳ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಬೇಕು. ಸಾಮಾಜಿಕ ಬಹಿಷ್ಕಾರ ಹಾಕುವುದೇ ಕಾನೂನಿಗೆ ವಿರುದ್ಧವಾದದ್ದು. ಈ ದೇಶದಲ್ಲಿ ದಲಿತರನ್ನ ಬಹಿಷ್ಕರಿಸಿ ಇಡೀ ದೇಶದ ಇತಿಹಾಸವನ್ನ ನಾಶಪಡಿಸಿದಂತ ಜನ ನೀವು. ಬ್ರಾಹ್ಮಣೇತರರನ್ನ ನೀವು ಯಾವ ರೀತಿ ನಡೆಸಿಕೊಂಡ್ರಿ ಅಂತ ಗೊತ್ತಿದೆ. ಈಗ ಕೂತ್ಬಿಟ್ಟು ಲವ್ ಜಿಹಾದ್ ನಡೆದ್ರೆ ಆ ಕುಟುಂಬವನ್ನು ಅವ್ರದ್ದೇನ್ ತಪ್ಪಿದೆ? ವಯಸ್ಸಿಗೆ ಬಂದ ಮಗನೋ ಹೋಗಿ ಯಾರನ್ನ ಮದುವೆ ಆಗ್ತಾರೆ? ಅದಕ್ಕೆ ನಿಮಗೆ ತಲೆ ತೂರಿಸುವುದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಇದೇ ನೋಡ್ತಾ ಸರ್ಕಾರ ಏನ್ ಮಾಡ್ತಾರೆ? ತಕ್ಷಣ ಸ್ಥಳೀಯ ಪೊಲೀಸರು ಈ ಒಂದು 2 ಘಟನೆಗಳೇನಿವೆ, ದಕ್ಷಿಣ ಕನ್ನಡದಲ್ಲಿ ಏನು ಟಾಸ್ಕ್ ಫೋರ್ಸ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಯಾರು ಮಾತನಾಡ್ತಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಗೃಹ ಸಚಿವರು ಸೂಚನೆ ಕೊಡಬೇಕಾಗಿತ್ತು ಪೊಲೀಸರಿಗೆ ಕ್ರಮ ಕೈಗೊಳ್ಳಿ. ಮುಖ್ಯಮಂತ್ರಿಗಳು ಹೇಳಬೇಕಾಗಿತ್ತು ಟಾಸ್ಕ್ ಫೋರ್ಸ್ ರಚಿಸಬೇಕಾದ ಅಗತ್ಯ ಇಲ್ಲ, ಅದು ನಮ್ಮ ಕೆಲಸ, ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾದ್ರೆ ನಾವು, ನಮ್ಮ ಸರ್ಕಾರ ಅಂತ ಹೇಳ್ಬೇಕಲ್ವಾ? ಅದು ನಿಮ್ಮ ಜವಾಬ್ದಾರಿ, ಹೊಣೆಗಾರಿಕೆ ಅಲ್ವಾ? ಅದನ್ನು ಕೂಡ ಮಾಡ್ತಾ ಇಲ್ಲ. ಸೊ ಸಮಾಜದ ಒಳಗಡೆ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ. ಇನ್ನು ಚುನಾವಣೆ ಬರುವವರೆಗೆ ಇದು ಯಾವ ಹಂತಕ್ಕೆ ಹೋಗುತ್ತೆ? ಇದು ಚುನಾವಣೆ ಬರುವ ಹೊತ್ತಿಗೆ ಏನಾಗುತ್ತೆ? ಇದು
ಸಮಾಜವನ್ನು ಎಷ್ಟು ಹೊಡಿತೀರಿ, ಎಷ್ಟು ಬೆಂಕಿ ಎತ್ತೀರಿ, ಎಷ್ಟು ಪೆಟ್ರೋಲ್ ಹಾಕ್ತೀರಿ. ಪೆಟ್ರೋಲ್ ಹಾಕಕ್ಕೂ ಸಾಧ್ಯ ಇಲ್ಲ, ಪೆಟ್ರೋಲ್ ತಗೊಳಕ್ಕೆ ಕಾಸಿಲ್ವಲ್ಲ ಈಗ, ಪೆಟ್ರೋಲ್ ರೇಟ್ ಅಲ್ಲಿ ಹೋಗಿದೆ. ಸೊ ಇಂಥ ಸಿಚುವೇಶನ್ ನಲ್ಲಿ ನಿಮ್ಮ ವರ್ತನೆ ಒಂದು ಜವಾಬ್ದಾರಿಯುತ ಚುನಾಯಿತ ಸರ್ಕಾರವಾಗಿ ನೀವು ಬಿಹೇವ್ ಮಾಡಬೇಕಾದವರು. ನೀವು ಸಂಘ ಪರಿವಾರದ ಏಜೆಂಟ್ಗಳಾಗಿ ಕೆಲಸ ಮಾಡುವುದು ನಿಮ್ಮ ಮಾನ ಮರ್ಯಾದೆಯನ್ನು ತಂದು ಕೊಡುತ್ತಾರೆ. ಯೋಚನೆ ಮಾಡಿ. ಈ ಮಾತುಗಳನ್ನು ನನಗೆ ಗೊತ್ತಿರುವ ಬೊಮ್ಮಾಯಿ ಅವರಿಗೆ ನಾನು ಹೇಳುವಂಥದ್ದು. ಯಾಕೆಂದರೆ ಬೊಮ್ಮಾಯಿ ಅವರ ಬಗ್ಗೆ ನನಗೆ ಬಹಳ ವರ್ಷಗಳಿಂದ ಅವರನ್ನು ನೋಡಿದ್ದೀನಿ, ಅವರ ತಂದೆಯವರ ಕಾಲದಿಂದ ನೋಡಿದ್ದೀನಿ. ಹೆಚ್ಚು ಸಾಫ್ಟ್ ಸ್ಪೋಕನ್ ಮನುಷ್ಯ ಅವರು. ಅವರ ಒಳಗಡೆ ವಿಷಯ ಇದೆ ಅಂತ ನಾನು ನಂಬೋದು ಕಷ್ಟ, ಅಥವಾ ಅವರು ಕೋಮುವಾದಿ ಅಂತ ನಾನು ನಂಬೋದು ಕಷ್ಟ. ಬಸವರಾಜ ಬೊಮ್ಮಾಯಿ ಎಂದು ಕೋಮುವಾದಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಂಬುದು ನಾನು. ಆದರೆ ಆ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಸಂದರ್ಭದಲ್ಲಿ ಸಮಾಜವನ್ನು ಉಳಿಸುವ ಕೆಲಸ ನಡೀಬೇಕಾಗಿದೆ. ಇಂತಹದರ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವವರು ಒಂದಾಗಬೇಕಾಗಿದೆ, ಮುಂದೆ ಬರಬೇಕಾಗಿದೆ, ಖಂಡಿಸಬೇಕಾಗಿದೆ, ಇದು ತಪ್ಪು ಅಂತ ಹೇಳಬೇಕಾಗಿದೆ. ದಾರಿ ತಪ್ಪಿದ ಈ ಮಕ್ಕಳಿಗೆ ಬುದ್ಧಿ ಹೇಳಬೇಕಾಗಿದೆ. ಬೇಡ ಕಂಡ್ರೆ ಆ ಬೆಂಕಿ ಹಚ್ಚಬೇಡಿ ಅಂತ ಹೇಳಬೇಕಾಗಿದೆ. ಆ ಕೆಲಸ ಆಗದಿದ್ದರೆ ಈ ಸಮಾಜ ಉಳಿಯಲಿಲ್ಲ. ಅದಕ್ಕೊಂದು ಆಂದೋಲನ ಬೇಕು. ಅದು ಸೌಹಾರ್ದತೆಯ ಆಂದೋಲನವಾಗಬೇಕು. ಅದು ಸಮಾಜವನ್ನು ಒಗ್ಗೂಡಿಸುವ ಆಂದೋಲನ ಆಗಬೇಕು. ಹಿಂದೂ ಮುಸ್ಲಿಂ ಎಂದು ಒಡೆದಂಥ ಸಮಾಜವನ್ನು ಉಳಿಸುವ ಆಂದೋಲನ ಆಗಬೇಕು. ಆ ಬಗ್ಗೆ ನಮ್ಮ ವಿಚಾರವಂತರು, ಬುದ್ಧಿಜೀವಿಗಳು, ಸಮಾಜದ ಆರೋಗ್ಯವನ್ನು ಬಯಸುವವರು ಆಲೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.